ಕರ್ನಾಟಕ ರಾಜ್ಯದಲ್ಲಿ ನಾವು ವಿಶೇಷವಾಗಿ ನಾಳೆ ಮತ್ತು ನಾಡಿದ್ದು, ನಾಳೆಗೆ ಕರ್ನಾಟಕ ಸರ್ಕಾರಕ್ಕೆ 1,000 ವರ್ಷ ಆಗ್ತದೆ. 1000 years of Karnataka new government. So under the leadership of Siddaramaiah and my being the irrigation minister. So we have fixed this on the 1,000 years. We have fixed 1,000 days. 1,000 days. 1000 ದಿನಗಳ ದಿನ ಈ ನಮ್ಮ ನೀರಾವರಿಯ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಇಟ್ಕೊಂಡಿದ್ದೇವೆ. ಟಾಟಾ ಸ್ಟೇಡಿಯಂನಲ್ಲಿ ನಮ್ಮ ಟಾಟಾ ಇವರು ಆಡಿಟೋರಿಯಂ ಅಲ್ಲಿ ಇಟ್ಕೊಂಡಿದ್ದೇವೆ. ಸೊ ಕೇಂದ್ರದ ಮಂತ್ರಿಗಳೆಲ್ಲ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಪ್ರಾರಂಭ ಮಾಡ್ತಾರೆ. 2 ದಿನದ ವರ್ಕ್ಶಾಪ್. ಈಗಾಗಲೇ ಹೇಳಿದಂಗೆ ನಾವು 1,500 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಈ ದೇಶದಲ್ಲಿ 6,628 ಡ್ಯಾಮ್ಗಳಿದೆ. ನಮ್ಮಲ್ಲಿ ವರ್ಲ್ಡ್ ಅಲ್ಲೇ 3rd ಲಾರ್ಜೆಸ್ಟ್ ಡ್ಯಾಮ್ಸ್ ನಮ್ಮ ಭಾರತದಲ್ಲಿದೆ. 231 ಡ್ಯಾಮ್ಗಳು ಕರ್ನಾಟಕದಲ್ಲಿದೆ. 70% ಡ್ಯಾಮ್ಗಳು 25 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಈ ದೇಶದ ಡ್ಯಾಮ್ಗಳನ್ನ ಯಾವ ರೀತಿ ಕಾಪಾಡಬೇಕು, ಏನೇನು ಸಮಸ್ಯೆಗಳು ಬರ್ತದೆ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಡ್ರಿಪ್ ಅಂತ ಒಂದು ಸ್ಕೀಮ್ ಇದೆ. ಅಲ್ಲೂ ಕೂಡ ಸುಮಾರು 10,211 ಕೋಟಿ ರೂಪಾಯಿಗಾಲೇ ಅದಕ್ಕೆ ಖರ್ಚು ಮಾಡಿದ್ದಾರೆ. 736 ಡ್ಯಾಮ್ಗಳಿಗೆ. ಈಗ ನಾವು ಕೂಡ 58 ಡ್ಯಾಮ್ಗಳನ್ನು ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ನಾವು 1,500 ಕೋಟಿ ರೂಪಾಯಿಯನ್ನ ನಾವು ಮೀಸಲಾಗಿ ಇಟ್ಟು ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ತಮಗೆ ಈಗಾಗಲೇ ಗೊತ್ತಿದೆ, ನಾವು ಈಗಾಗಲೇ ತುಂಗಭದ್ರದ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬೇರೆ ಬೇರೆ ಎಲ್ಲ ಯಾವ್ದಾವ್ದಿದೆ ಎಲ್ಲದೂ ಕೂಡ ಇಡೀ ರಾಜ್ಯದಲ್ಲಿ ನಾನು ಅದನ್ನ ಸರ್ವೆ ಮಾಡಿಸಿದ್ದೀನಿ, ರಿಪೋರ್ಟ್ ತರಿಸಿದ್ದೀನಿ. ಯಾವ್ದಾದ್ರು ಇಲ್ಲೆಲ್ಲ ಅವಶ್ಯಕತೆ ಇದೆ ಅದು ಪ್ರಯಾರಿಟಿ ಎಲ್ಲ ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಸುಮಾರು 25 ಇಂಟರ್ನ್ಯಾಷನಲ್ ಸಂಸ್ಥೆಗಳಿಂದ ಬರ್ತಾ ಇದ್ದಾರೆ. ಸುಮಾರು 10 ದೇಶಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. 400 ಪ್ರತಿನಿಧಿಗಳು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಡ್ಯಾಮ್ ಓನರ್ಸು, ಆಪರೇಟರ್ಸು, ಅಕ್ಯುಮಿನೇಷನ್ಸು ಮತ್ತು ಇಂಜಿನಿಯರ್ಸು, ರಿಸರ್ಚರ್ಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ. ಬಂದು ಸುಮಾರು ಈಗಾಗಲೇ ನಮಗೆ 171 ಪೇಪರ್ ಡಾಕ್ಯುಮೆಂಟ್ ನಾವು ಸರ್ವೆ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಅದು 129 ಈಗಾಗಲೇ ತಪ್ಪಿದೆ. 46 ಈಗಾಗಲೇ ಫೈನಲೈಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಉತ್ತಮವಾದಂತಹ ಸಲಹೆಗಳಿದೆ ಅಂತ ಹೇಳಿ. ಸೊ ಎಕ್ಸಿಬಿಷನ್ ಇದೆ, ಟೆಕ್ನಿಕಲ್ ಸೆಷನ್ಸ್ ಇದೆ, ಫೀಲ್ಡ್ ವಿಸಿಟ್ ಕೂಡ ಇಟ್ಕೊಂಡಿದ್ದೀವಿ. ಇದು ಇಡೀ ದೇಶದಲ್ಲಿ 2ನೇದು. ಒಂದು ಜೈಪುರಲ್ಲಿ ಆಗಿತ್ತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮಗೊಂದು ಅವಕಾಶ ಕೊಟ್ಟರು. ನಾವು ಅದನ್ನ ಇಡೀ ಭಾರತ ಸರ್ಕಾರದ ಜೊತೆಯಲ್ಲಿ ಸೇರಿ ಇದನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾಳೆ ಇರೋದ್ರಿಂದ ಇವತ್ತು ನಾನು ಮುಂಚಿತವಾಗಿ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲರೂ ಕೂಡ ಎಲ್ಲ ರಾಜ್ಯಗಳು ಕೂಡ ನಿಮ್ಮ ಡ್ಯಾಮ್ ಬಗ್ಗೆ ಕಾಪಾಡಲಿಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸೇರಿ ನಾವು ಇದನ್ನ ತೆಗೆದುಕೊಳ್ತಾ ಇದ್ದೀವಿ. ಇದು ಮುಖ್ಯವಾಗಿ ಇದನ್ನ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದಕ್ಕೆ ಮುಂದೆ ಬಂದಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ ಇಸ್ ಆಲ್ಸೋ ಟೇಕನ್ an initiative on this issue. So very, very happy, thankful for them for their various guidances what they have given to us. They will be leading and they will be guiding on this international conference on dam safety, which is the second, which will be planned in on this rehabilitation program. ಸೊ ಇದನ್ನಂತವೆಲ್ಲ ತಿಳಿಸ್ಬೇಕು ಅಂತೇಳಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ತುರ್ತು ಪತ್ರಿಕಾಗೋಷ್ಠಿಯನ್ನ ನಾನು ಕರೆದಿದ್ದೇನೆ. ಇದು ಡ್ಯಾಮ್ ಸೇಫ್ಟಿ ಒನ್ ಆಫ್ ದ ಲಾರ್ಜೆಸ್ಟ್ ನಮ್ಮ ದೇಶದಲ್ಲಿ ಇದನ್ನ ಲಾಂಗ್ ಟರ್ಮ್ ಪ್ಲಾನ್ಗೆ ಈ ಕಾರ್ಯಕ್ರಮವನ್ನ ಇರಿಗೇಷನ್, ಪವರ್ ಜನರೇಷನ್, ಫ್ಲಡ್ ಕಂಟ್ರೋಲ್, ಆಮೇಲೆ ವಾಟರ್ ಸಪ್ಲೈ ಇದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ನಾಳೆ ನಮ್ಮ ಜಯಚಂದ್ರ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ. ಬೋಸರಾಜ್ ಅವರು ಕೂಡ ಇರ್ತಾರೆ. ಸಿಎಂ ಅವರು ಕೂಡ ಇನಾಗ್ರೇಟ್ ಮಾಡಿಬಿಟ್ಟು